ನಂಬಿಕೆ ಅಂದರೆ ಆ ಎತ್ತರಕ್ಕೆ ಹೋದರೆ ನನಗೆ ಅಮೃತ ಸಿಗುತ್ತೆ. ನಾನು ಏನು ಬಯಸ್ತೀನೋ ಆ ವಸ್ತು ನನಗೆ ಕೊಡ್ತಕ್ಕಂಥವಳಾಗ್ತಾಳೆ ತಾಯಿ. ಆದ ಕಾರಣ ಮಗು ಅವಳಿಗೆ ಎಷ್ಟು ಸಹಜವಾಗಿ ಮಗು ತಾಯಿ ಹತ್ರಕ್ಕೆ ಬರುತ್ತೆ. ಹಾಗೆ ನಾನೇನನ್ನು ಬಯಸ್ತೀನೋ ಆ ಬಯಸಿದ್ದನ್ನೆಲ್ಲ ಯಾರು ಕೊಡ್ತಾರೆ ಅನ್ನೋ ನಂಬಿಕೆ ಅಂದರೆ ಭಗವಂತ ಕೊಡ್ತಾನೆ. ಬಯಕೆಯಿಂದ ಭಗವಂತನನ್ನು ಸ್ಮರಣೆ ಮಾಡ್ತಕ್ಕಂಥದ್ದು ಒಂದು ಬಗೆಯ ಭಕ್ತಿಯಾದರೆ, ಏನೋ ಬಯಸದೇನೆ ಭಗವಂತನನ್ನು ಪ್ರೀತಿ ಮಾಡೋದು ಫಲಾಪೇಕ್ಷ ಸಹಿತವೋ ರಹಿತವೋ ಸಹಿತ. ಎಷ್ಟೊಂದು ಮನೆಗೆ ಹೋದರೆ ಇವತ್ತು ಒಳ್ಳೆ ಕಾರ್ಯಕ್ರಮ ನಡೀತಾ, ಆಮೇಲೆ ಊಟ ಆಗುತ್ತೆ, ಇವೆಲ್ಲ ಬೇಕಾದಷ್ಟು ಏನು ಬಯಕೆಗಳಿದೆಯೋ ಆ ಬಯಕೆಗಳನ್ನು ನಮ್ಮ ಮನಸ್ಸಿನ ಬ್ಯಾಕ್ಗ್ರೌಂಡಲ್ಲಿ ಇಟ್ಟುಕೊಂಡು ನಾವು ವ್ಯವಹಾರವನ್ನು ಮಾಡ್ತಕ್ಕಂಥದ್ದು ಅದು ಸಾಪೇಕ್ಷ ಭಕ್ತಿ ಅಂತಾರೆ. ಸಾಪೇಕ್ಷ ರಹಿತವಾಗಿರೋ ಭಕ್ತಿ. ನದಿ ಸಮುದ್ರವನ್ನು ಸೇರುತ್ತೆ. ಏನಪೇಕ್ಷೆ ಇದೆ ನದಿಗೆ? ಮಾವಿನ ಮರ ಹಣ್ಣುಗಳನ್ನು ಎಲ್ಲರಿಗೂ ಕೊಡುತ್ತೆ. ಕಲ್ಲು ಹೊಡೆದ್ರೂ ಕೊಟ್ಟಿರುತ್ತೆ, ಕಲ್ಲು ಹೊಡಿದ ಇರೋರಿಗೂ ಕೊಡುತ್ತೆ. ಯಾವ ಪರೋಪಕಾರವನ್ನು ಸ್ಮರಣೆ ಮಾಡಿ ಅದನ್ನು ಕೊಡ್ತಾ ಇದೆ? ಯಾವ ಪರೋಪಕಾರವೂ ಇಲ್ಲ. ವಿಮಣಿ ಪದ್ಮಾಕರಮುನು ವಿಕಚಮುವಚೇಯೋ ಕುಮುದ ಹರ್ಷಂಬು ಗಾವಿಂಚು ಅಮೃತ ಸೂತಿ ಅತ್ತಿದುರುಗಾಗ ಜಲಮಿಚ್ಚು ಅಂಬುಧರುಡು ಸಜ್ಜನರು ಕಾರೆ ಪರಹಿತ ಚರಣಮತುರು. ದ್ವಿಮಣಿ ಸೂರ್ಯ. ಪದ್ಮಾಕರಮುನು ವಿಕಚಮುವಚೇಯೋ. ಸೂರ್ಯ ಹುಟ್ಟಿದ ತಕ್ಷಣವೇ ಪದ್ಮಗಳು ವಿಕಾಸಗೊಳ್ತಾ ಇದೆ. ಪದ್ಮ ಏನ್ ಕೊಡ್ತಾ ಇದೆ ಸೂರ್ಯನಿಗೆ? ಏನು ಕೊಡ್ತಾ? ಸೂರ್ಯನ ರಶ್ಮಿಯಿಂದ, ಅದರ ಬೆಳಕಿನಲ್ಲಿ, ಅದರ ತಾಪದಿಂದ ಆ ಪದ್ಮಗಳು ವಿಕಾಸಗೊಂಡು ಅದು ಆನಂದ ಪಡುತ್ತೆ. ತನ್ನ ಆನಂದಕ್ಕೋಸ್ಕರವಾಗಿ ಸೂರ್ಯನನ್ನು ಆಧಾರ ಪಟ್ಕೊಂಡು. ಆದರೆ ಸೂರ್ಯನಿಗೆ ಏನು ಕೊಡೋದಿಲ್ಲ, ಸೂರ್ಯ ಏನು ಬಯಸುವುದೂ ಇಲ್ಲ. ಅದೇ ರೀತಿಯಾಗಿ ಅಮೃತ ಸೂತಿ ಅಂದರೆ ಚಂದ್ರ. ಆ ಚಂದ್ರ ಬಂದ ತಕ್ಷಣವೇ ಮತ್ತೆ ತಾವರೆ ಪುಷ್ಪಗಳು ವಿಕಾಸಗೊಳ್ಳುತ್ತವೆ. ಚಂದ್ರ ಅದರಿಂದ ಏನು ಬಯಸುವುದಿಲ್ಲ.